ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ಕೇಳ್ತಾ ಇದ್ದಿದ್ದಂತೂ ಪ್ರತಿದಿನ ಮಕ್ಕಳಿಗೆ ಚುರುಕಾಗೋ ರೀತಿಯಲ್ಲಿ ಒಂದು ಮಂತ್ರ ಹೇಳ್ಕೊಡಿ ಅಂತೇಳಿ ಸಿಸ್ಟರ್ ಒಬ್ಬರು ಕಮೆಂಟನ್ನು ಹಾಕಿದರು. ಹಾಗಾಗಿ ನೋಡಿ ಸಿಸ್ಟರ್, ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದೂ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಈ ಒಂದು ಮಂತ್ರವನ್ನು ಹೇಳಿದ್ದೇ ಆಯಿತು, ಮನೆಯಲ್ಲಿ ಈ ರೀತಿ ಅಭ್ಯಾಸಗಳನ್ನು ಮಾಡಿಸಿದ್ದೇ ಆದರೆ ನಿಮ್ಮ ಮಕ್ಕಳು ತುಂಬ ಅಂದರೆ ತುಂಬ ಸಖತ್ತಾಗಿ ಚುರುಕಾಗ್ತಾರೆ. ಮತ್ತು ಅವ್ರಿಗೆ ವಿದ್ಯಾಭ್ಯಾಸದಲ್ಲಾಗಿರ್ಬೋದು ಅವ್ರಿಗೆ ಒಂದು ಏಕಾಗ್ರತೆ ಅನ್ನೋವಂಥದ್ದು ಬರುತ್ತೆ. ಮತ್ತು ದೊಡ್ಡವ್ರಿಗೆ ಗೌರವ ಕೊಡಬೇಕು, ಪ್ರತಿಯೊಂದೂ ಅವ್ರಿಗೆ ಬರುತ್ತೆ. ಹಾಗಾಗಿ ನೀವು ತಾಯಿಯಲ್ಲಿ ನಂಬಿಕೆಯನ್ನು ಇಟ್ಟು ಈ ಮಂತ್ರವನ್ನು ಹೇಳಿಸಿ. ತುಂಬ ಚಿಕ್ಕ ಮಕ್ಕಳಾಗಿದ್ದರೆ ಅವ್ರ ಕೈಯಲ್ಲಿ ಮಂತ್ರ ಹೇಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಅವ್ರಿಗೆ ಸಿಂಪಲ್ಲಾಗಿ ನೀವು ಮಾತ್ರ ಈ ಮಂತ್ರವನ್ನು ಹೇಳ್ಕೊಳ್ಳಿ. ನಾನು ಆ ಮಕ್ಕಳ ಬಾಯಿನಲ್ಲಿ ಹೇಳೋವಂಥದ್ದು ಒಂದು ಸಣ್ಣದಾಗಿರುವಂಥ ಇದರಲ್ಲಿ ಮಂತ್ರ ಏನು ನಾನು ಇಲ್ಲಿ ಬರೆದಿಲ್ಲ, ನಾನು ಹಾಗೇ ಹೇಳ್ತೀನಿ. ಅದನ್ನು ಮಾತ್ರ ನೀವು ಪ್ರಾಕ್ಟೀಸ್ ಮಾಡಿಸಿ. ಮತ್ತು ಬೆಳಿಗ್ಗೆ ಮಲಗಿದಾಗ ಮತ್ತು ಬರೆಯೋದಕ್ಕೆ ಕೂತ್ಕೊಳ್ಳುವಾಗ ಯಾವ ಒಂದು ಮಂತ್ರವನ್ನು ಹೇಳಬೇಕು ಅನ್ನೋದನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ತುಂಬ ಸರಳವಾಗಿರುವಂಥ ಮಂತ್ರ. ಊಟಕ್ಕೆ ಕೂತ್ಕೊಂಡಾಗ ಒಂದು ಮಂತ್ರ ಇರುತ್ತೆ, ಮತ್ತು ನಾವು ಬರ್ಕೊಳ್ಬೇಕಾದ್ರೆ ಒಂದು ಮಂತ್ರ ಇರುತ್ತೆ. ಹಾಗಾಗಿ ಆ ಒಂದು ಎಲ್ಲವನ್ನು ನಾವು ಪಾಲನೆಯನ್ನು ಮಾಡಿದಾಗ ನಮ್ಮ ಮಕ್ಕಳಿಗೆ ಒಂದು ಅವ್ರಿಗೆ ಓದಬೇಕು, ಬರಿಬೇಕು, ಮತ್ತು ಅವ್ರಿಗೆ ಒಳ್ಳೆಯ ಆರೋಗ್ಯ ಆಯಿತು, ಪ್ರತಿಯೊಂದೂ ಅವ್ರಿಗೆ ಸಿಗ್ತಾ ಹೋಗುತ್ತೆ. ದೇವರ ಆಶೀರ್ವಾದ ಕೂಡ ಅವ್ರಿಗೆ ಸಿಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಚಿಕ್ಕ ಮಕ್ಕಳಿರಲಿ ದೊಡ್ಡ ಮಕ್ಕಳಿರಲಿ ಅವರು ಪ್ರತಿಯೊಬ್ಬರೂ ಕೂಡ ಅಷ್ಟೇ ನೀವು ಮಕ್ಕಳಿಗೆ ನಾವು ಏನೇ ಒಂದು ಅವ್ರಿಗೆ ಅಭ್ಯಾಸ ಮಾಡಿಸೋದಕ್ಕೆ ಮುಂಚೆನೇ ನಾವು ವಿಘ್ನೇಶ್ವರನನ್ನು ನಾವು ಆರಾಧನೆಯನ್ನು ಮಾಡಬೇಕು. ಯಾಕಂದರೆ ನಾವು ಮಕ್ಕಳಿಗೂ ಅಷ್ಟೇ, ಏನೋ ನಾವು ಇವಾಗ ಓದೋಕ್ಕಾಗ್ತಿರೋದಿಲ್ಲ, ಓಡಾಡ್ತಾ ಇರ್ತಾರೆ. ಚಿಕ್ಕ ಮಕ್ಕಳಂತೂ ಕೇಳೋದೇ ಬೇಡ, ಬುಕ್ಕು ಅಂತಾವ ಇದ್ದರೆ ಅವರು ಮನೆಯೆಲ್ಲ ಓಡಾಡ್ತಾ ಇರ್ತಾರೆ. ಹಾಗಾಗಿ ಅಂಥ ಮಕ್ಕಳನ್ನೂ ಸಹ ಅಷ್ಟೇ ನಾವು ಸ್ವಲ್ಪ ಆ್ಯಕ್ಟಿವ್ ಆಗಿ ಇಡಬೇಕು. ಯಾಕಂದ್ರೆ ಅವ್ರು ಆ್ಯಕ್ಟಿವ್ ಆಗಿ ಇರ್ತಾರೆ, ಇರೋದಿಲ್ಲ ಅಂತಲ್ಲ, ಆದರೆ ಬರೆಯೋ ಟೈಮಲ್ಲಿ ಅವರು ಆ್ಯಕ್ಟಿವ್ ಆಗೋದಿಲ್ಲ. ಆಟ ಆಡ್ತೀನಿ, ಹಂಗೆ ಹಿಂಗೆ, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗಬೇಕು ಅಂತೇಳಿ ಸೋಂಬೇರಿತನವನ್ನು ಹೇಳ್ತಾ ಇರ್ತಾರೆ. ಹಾಗಾಗಿ ಅಂಥ ಒಂದು ಸಂದರ್ಭಗಳಲ್ಲಿ ನಾವು ಏನು ಮಾಡಬೇಕು ಅಂದರೆ ನೋಡಿ, ಬರ್ಸೋದಕ್ಕೆ ನಾವು ಏನು ಕೂತ್ಕೊಳ್ತೀವಲ್ಲ ಅಂಥ ಒಂದು ಸಂದರ್ಭದಲ್ಲಿ ನೀವು ಮೊದಲಿಗೆ ವಿಘ್ನೇಶ್ವರನಿಗೆ ನಾವು ಒಂದು ನಮಸ್ಕಾರವನ್ನು ಹಾಕ್ತಾ, ನಿಮ್ಗೆ ಯಾವುದೋ ಮಂತ್ರ ಬಂದಿಲ್ವಾ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಓಂ ಗಂ ಗಣಪತಿಯೇ ನಮಃ ಅನ್ನುವಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ನಿಮ್ಮ ಮಕ್ಕಳ ಬಾಯಿನಲ್ಲಿ ಅಟ್ಲೀಸ್ಟ್ ಒಂದು 3 ಬಾರಿ 5 ಬಾರಿ ಈ ರೀತಿಯಾಗಿ ಹೇಳಿಸಿ, ಒಂದು ವಾರ ಒಂದು ತಿಂಗಳು ನೀವು ಸ್ವಲ್ಪ ಕಷ್ಟ ಬಿದ್ದರೆ ಅಂದರೆ ಅವರಿಗೆ ಅದೇ ಒಂದು ರೀತಿ ಸಾಧನವಾಗುತ್ತೆ. ಅವ್ರ ಬುಕ್ ಹಿಡಿಯೋದಕ್ಕೆ ಮುಂಚೆ ಒಂದು ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ತಾರೆ. ಹಾಗಾಗಿ ಇಲ್ವಾ ಅವ್ರ ಕೈಯಲ್ಲಿ ಆಗಿಲ್ವಾ, ಈ ಒಂದು ಸರಸ್ವತಿಯ ಮಂತ್ರವನ್ನು ಹೇಳ್ಕೊಳ್ಳೋಕೆ ಹೇಳಿ. ಇಲ್ಲ ನೀವು ಸರಸ್ವತಿ ಮಂತ್ರ ಬಂದಿಲ್ವಾ, ಗಣೇಶನ ಮಂತ್ರವನ್ನೇ ನೀವು ಫಸ್ಟ್ ದಿವಸ ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು ಏನೇ ಒಂದು ಎಕ್ಸಾಮ್ಗೆ ಓದ್ಕೊತೀರಾ, ಇಲ್ಲ ಅಂತಂದರೆ ಏನೋ ಒಂದು ನೀವು ಪ್ರಿಪರೇಷನ್ ಮಾಡ್ಕೊತಾ ಇದ್ರಿ ಕೆಲಸದ ಬಗ್ಗೆ, ಅವರು ಆಗಿರಬಹುದು, ನಿಮ್ಮ ವಿಘ್ನಗಳನ್ನು ಕಳೆಯುವಂಥದ್ದೊಂದು ಬೇರೆ ದೊಡ್ಡ ಮಂತ್ರ ಇಲ್ಲ, ಏನೂ ಬೇಡ ಸ್ನೇಹಿತರೆ. ಓಂ ಗಂ ಗಂ ಗಣಪತಿಯೇ ನಮಃ ಅನ್ನೋವಂಥ ಈ ಒಂದು ಪದವನ್ನು ನೀವು ಒಂದು 3 ಬಾರಿ 5 ಬಾರಿ ಹೇಳಿದ್ರೆ ಸಾಕಾಗುತ್ತೆ. ಆವಾಗ ಖಂಡಿತವಾಗ್ಲೂ ನಿಮಗೆ ಏಕಾಗ್ರತೆ ಅನ್ನುವಂಥದ್ದು ಬರುತ್ತೆ. ನಿಮಗೇನೇ ಒಂದು ಓದೋ ಟೈಮಲ್ಲಿ ಅಡೆತಡೆಗಳು ಬರ್ತಾ ಇದ್ದರೆ, ತುಂಬ ಜನ ಬರೆಯೋದಕ್ಕೆ ಮಕ್ಕಳು ಕೂತ್ಕೊಂಡ್ರೆ ಬರೀ ವಾಶ್ರೂಮ್ ಅಂತ ಇರ್ತವೆ, ಅಂಥದ್ದು ಕೂಡ ಅವಾಯ್ಡ್ ಅನ್ನೋವಂಥದ್ದು ಆಗುತ್ತೆ. ಖಂಡಿತವಾಗ್ಲೂ ಈ ರೀತಿಯಾಗಿ ನೀವು ಮಕ್ಕಳಿಗೆ ಮಾಡಿಸಿ. ಮತ್ತು ಈ ಸಣ್ಣ ಪುಟ್ಟ ದೇವಸ್ಥಾನಗಳಲ್ಲಿ ಇದು ನೋಡಿ, ರಾಯರ ಮಠದಲ್ಲಿ ಈ ಮಗು ಇರಬೇಕು, ಒಂದು 3 ವರ್ಷ ಇರಬೇಕು, 2.5-3 ವರ್ಷ ಇರಬೇಕು. ಅವರು ತಂದೆ ತಾಯಿ ಅಕ್ಷರ ಅಭ್ಯಾಸವನ್ನು ಮಾಡ್ತಾಯಿದ್ದಾರೆ. ಶೃಂಗೇರಿಗೆ ಹೋಗಿ ನಾವು ಶಾರದಾಂಬ ದೇವಸ್ಥಾನದಲ್ಲೇ ನಾವು ಅಕ್ಷರ ಅಭ್ಯಾಸವನ್ನು ಮಾಡಿಸ್ಬೇಕಂತ ಏನೂ ಇಲ್ಲ. ನಮ್ಮ ಹತ್ತಿರದಲ್ಲಿ ನಾವು ಇಷ್ಟಪಡುವಂಥ ಗುರುಗಳ ದೇವಸ್ಥಾನ ಯಾವುದಾದ್ರೂ ಆಗಿರಬಹುದು, ರಾಯರ ಮಠ ಆಗಿರ್ಬೋದು, ಸಾಯಿಬಾಬಾರ್ದಾಗಿರ್ಬೋದು, ದತ್ತಾತ್ರೇಯದಾಗಿರಬಹುದು, ಯಾರ್ದಾರ ಒಂದು ಗುರುವಿನ ಮಠದಲ್ಲಿ ನಾವು ಈ ಥರ ಮಗುವಿಗೆ ಅಕ್ಷರಾಭ್ಯಾಸ ಅಂತಂದರೆ ಅವರು ಏನಿದೆ ತಮ್ಮದು ಚಾರ್ಜಸನ್ನು ತೆಗೆದುಕೊಳ್ತಾರೆ. ನಮಗೆ ಹೂವು, ತೆಂಗಿನಕಾಯಿ, ಒಂದು ಸ್ಲೇಟು, ಬಳಪವನ್ನು ತಗೊಂಡು ಬರೋದಕ್ಕೆ ಹೇಳಿರ್ತಾರೆ. ಅಲ್ಲಿ ಅವರು ಮೂಲ ಬೀಜಾಕ್ಷರಿಯ ಮಂತ್ರವನ್ನು ಬರೆಸ್ತಾರೆ. ಇವರು ಇನ್ನೂ ತುಂಬ ಲೇಟ್ ಮಾಡ್ತಾಯಿದ್ರು. ಹಾಗಾಗಿ ನಾನು ಸುಮ್ಮನೆ ಒಂದು ಕ್ಲಿಪ್ಪಿಂಗನ್ನು ತೆಗೆದುಕೊಂಡು ಅಲ್ಲಿ ಅರ್ಚಕರನ್ನು ಮಾತಾಡಿಸ್ಕೊಂಡು ಮೂಲ ಬೀಜಾಕ್ಷರಿಯ ಮಂತ್ರವನ್ನು ನಾವಿಲ್ಲಿ ತಂದೆ ತಾಯಿ ಸಮೇತವಾಗಿ ಹೇಳ್ಕೊಡ್ತೀವಿ ಅಂಥೇಳಿ ಅವರು ಹೇಳ್ತಾಯಿದ್ರು. ಅವರು ಫಸ್ಟು ಗಣೇಶನಿಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದಕ್ಕೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು. ನೋಡಿ, ಈ ರೀತಿಯಾಗಿ ಅವರು ಬರೆದುಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಮಗುನ ಕೂಡ ಅವರು ಪಕ್ಕದಲ್ಲಿ
ಕೂರಿಸ್ಕೊಂಡಿರೋ ಅಂಥದ್ದು ನೋಡಿ. ಅಲ್ಲಿ ಬೀಜಾಕ್ಷರಿಯ ಮಂತ್ರವನ್ನು ಅವರು ಬರೆದಿದ್ದಾರೆ. ಹಾಗಾಗಿ ಇಲ್ಲಿ ರಾಯರ ಮಠದಲ್ಲಿ ಈ ಒಂದು ಪೂಜೆಯನ್ನು ಸಲ್ಲಿಸ್ತಾಯಿದ್ರು ಮೊನ್ನೆ. ಹಾಗಾಗಿ ಖಂಡಿತವಾಗ್ಲೂ ನೀವು ಅಷ್ಟೇ ನಿಮಗೆ ಸಾಧ್ಯ ಇತ್ತು ಅಂತಂದರೆ, ನಿಮ್ಮ ಕೈಲಿ ಆಗಿಲ್ಲ ಅಂದರೆ ಮನೆಯಲ್ಲಿ ನಿಮಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ನಮ್ಮ ಕೈಲಂದರೆ ಮನೆಯಲ್ಲೇ ಫಸ್ಟು ಏನು ನೀವು ಮಕ್ಕಳಿಗೆ ಅಭ್ಯಾಸವನ್ನು ಮಾಡಿಸ್ತೀರೋ ಅಂಥ ಒಂದು ಸಂದರ್ಭದಲ್ಲಿ ಒಂದು ಗುರುವಿನ ಒಂದು ಏನೂ ಬಂದಿಲ್ಲ ಅಂದರೆ ಓಂ ಗುರುವೇ ನಮಃ ಒಂದು ಓಮನ್ನು ಹಾಕ್ಕೊಳ್ಳಿ, ಒಂದು ಸ್ವಸ್ತಿಕನ್ನು ಹಾಕ್ಕೊಳ್ಳಿ. ಈ ರೀತಿಯಾಗಿ ಓಂ ಅಂಥೇಳಿ ನೀವು ಬರ್ಸಿದ್ರೂ ಕೂಡ ಸಾಕಾಗುತ್ತೆ. ಮತ್ತು ಇವಾಗ ಮಕ್ಕಳು ಆ್ಯಕ್ಟಿವಾಗಿ ಯಾವ ರೀತಿಯಾಗಿ ಇಡಬೇಕಂದ್ರೆ ಆದಷ್ಟು ಅವ್ರನ್ನ ನಾವು ಫುಲ್ಲು ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಓಂ ಶ್ರೀ ಸಮಹೇಶ್ವರಿ ಮಹಾಮಾಯೆ ವಾರಾಹಿ ತನ್ನೋ ಪ್ರಚೋದಯಾತ್. ಓಂ ಶ್ರೀ ಸಮಹೇಶ್ವರಿ ಮಹಾಮಾಯೆ ವಾರಾಹಿ ತನ್ನೋ ಪ್ರಚೋದಯಾತ್. ಓಂ ಶ್ರೀ ಸಮಹೇಶ್ವರಿ ಮಹಾಮಾಯೆ ವಾರಾಹಿ ತನ್ನೋ ಪ್ರಚೋದಯಾತ್. ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ತಾಯಂದಿರಾದವರು ಹೇಳ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಚುರುಕು ಅನ್ನುವಂಥದ್ದು ಆಗುತ್ತೆ. ಆದರೆ ಪ್ರತಿನಿತ್ಯ ನೀವು ಓದಿಸೋದಕ್ಕೆ ಬಿಡಿ. ಆದರೆ ಬೆಳಗ್ಗೆ ಎದ್ದ ತಕ್ಷಣವೇ ನೀವು ಮಕ್ಕಳಿಗೆ ಗಮ್ ಗಮ್ ಗಣಪತಿಯೇ ನಮಃ ಆದಷ್ಟು ಫೋನನ್ನು ಕೊಡೋದಕ್ಕೆ ಹೋಗಬೇಡಿ. ಆದಷ್ಟು ಅವ್ರನ್ನ ಆ್ಯಕ್ಟಿವಾಗಿ ಇಡಿ. ಬರೆಯೋದಕ್ಕೆ ಕೂತ್ಕೊಂಡಾಗ ಕೂಡ ಅವ್ರಿಗೆ ಒಂದು ಮಂತ್ರವನ್ನು ಹೇಳ್ಕೊಡಿ. ವಾರಾಹಿ ಅಮ್ಮನ್ನು ಅಷ್ಟೇ ರಾತ್ರಿ ಮಲಗೋದಕ್ಕೆ ಮುನ್ನ ಓಂ ವಾರಾಹಿ ಅಂತ ಹೇಳಿದ್ರೂ ಸಾಕಾಗುತ್ತೆ. ತಾಯಿ ನಿಮ್ಮ ಮಗುಗೆ ಚುರುಕು ಬುದ್ಧಿಶಕ್ತಿಯನ್ನು ಕೊಟ್ಟು ಕಾಪಾಡ್ತಾಳೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.